ಇಳಕಲ್ ಸಮೀಪದ ಕಾಟಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಯಂದಿರ ಪಾದಪೂಜೆ ಕಾರ್ಯಕ್ರಮ. ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಮೂಡಿಸಲು ಹಾಗೂ ವಿದ್ಯಾರ್ಥಿಗಳು ಹೆಚ್ಚು ತಮ್ಮನ್ನ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ದೇಶ ತಾಯಂದಿರು ತಮ್ಮ ಮಗ ಅಥವಾ ಮಕ್ಕಳು ಹೆಚ್ಚು ಓದುವಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಹಾಗೂ ವಿದ್ಯಾರ್ಥಿಗಳು ತಾಯಂದಿರು ಪಾದ ಮುಟ್ಟಿ ನಾವು ಇನ್ನು ಮುಂದೆ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಇಂತಹ ವಿಶೇಷ ಅಭಿಯಾನದೊಂದಿಗೆ ಸುಂದರ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾಟಾಪುರ ಪ್ರೌಢಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಸಂಗಣ್ಣ ಆವಿನ್ ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಹಾಂತಮ್ಮ ಮಹಾಂತೇಶ ಜಗ್ಗಲ್, ಶ್ರೀ ಬಸವರಾಜ ಆವಿನ್, ಹನುಮಂತಪ್ಪ ತೂಗುದಲಿ, ಮಂಜು ಪಾವಿ, ಪಾರ್ವತಿ ಹರಿಜನ್, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಸಿದ್ದಣ್ಣ ಆವಿನ್ ಹಾಗೂ ಕಬ್ಬರ್ಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದಂತಹ ಮೈಲಾರಪ್ಪ ಹಾದಿಮನಿ ಹಾಗೂ ಕಾಟಾಪುರ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಮಲ್ಲಪ್ಪ ಹೆಬ್ಬಾಳ್ ಮತ್ತು ಗ್ರಾಮದ ಗುರು ಹಿರಿಯರು ಸೇರಿದಂತೆ ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಈರಣ್ಣ ಕೊಟ್ರಣ್ಣವರ ಶಿಕ್ಷಕರು ಮಗು ಹಾಗೂ ತಾಯಂದಿರ ಬಾಂಧವ್ಯದ ಕುರಿತು ಹಾಗೂ ತಮ್ಮ ಮಗು ಭವಿಷ್ಯದ ಬಗ್ಗೆ ಪಾಲಕರ ಜವಾಬ್ದಾರಿಯನ್ನ ಕುರಿತು ಮಾತನಾಡಿದರು. ಹಾಗೂ ಶಿಕ್ಷಕರಾದ ಶ್ರೀ ಅಯ್ಯಪ್ಪ ಚೆನ್ನಣ್ಣವರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. ಸರ್, ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಬಹಳ ಖುಷಿಯಾಗಿರ್ತಕ್ಕಂಥದ್ದು. ವಿದ್ಯೆ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಕ್ಕಂತಹ ಒಂದು ಪರಂಪರೆ ಇದು. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಮಕ್ಕಳು ಕೂಡ ಕ್ರಿಯಾಶೀಲರಾಗಿದ್ದಾರೆ. ತಂದೆ ತಾಯಿಗಳು ಕೂಡ ಇದರಿಂದ ಉತ್ಪ್ರೇಕ್ಷಿತರಾಗಿ ಅವ್ರ ಕೆಲಸಗಳನ್ನ ಮಾಡೋಕೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಶಿಕ್ಷಣಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಒದಗಿಸುತ್ತಾ ಖಂಡಿತ ಒದಗಿಸುತ್ತೆ. ಇದಕ್ಕೆ ಪೂರಕವಾಗಿದೆ. ತಂದೆ ತಾಯಿಗಳಲ್ಲಿ ಕೂಡ ಶಿಕ್ಷಣದ ಪ್ರಜ್ಞೆ ಮೂಡಿದೆ. ಹಾಗಾಗಿ ತುಂಬಾ ಒಳ್ಳೆಯ ಕಾರ್ಯಕ್ರಮ ಸರ್. ನಮಗೆ ತಮ್ಮ ಒಂದು ಗುರುವೃಂದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇಲ್ಲಿ ಊರಿನ ಮತ್ತವರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಆವಿನ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಸರ್, ಈ ಕಾರ್ಯಕ್ರಮದ ಬಗ್ಗೆ ಪಾದಪೂಜೆ ಇಲ್ಲಿ ಮಾಡ್ತಾ ಇದ್ದಾರಲ್ಲ ವಿದ್ಯಾರ್ಥಿಗಳು, ಇದರಲ್ಲಿ ಊರಿನ ಜನತೆ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಇದ್ರ ಬಗ್ಗೆ ತಮಗೆ ಏನು ಅನಿಸ್ತಾ ಇದೆ ಸರ್? ಒಳ್ಳೆಯ ಕಾರ್ಯಕ್ರಮ. ಮಗುವಿಗೆ ಮತ್ತು ಪಾಲಕರಿಗೆ ಒಳ್ಳೆಯ ಸಂಸ್ಕಾರ ನೀಡುವಂಥ ಕಾರ್ಯಕ್ರಮ. ಎಲ್ಲ ಪಾಲಕರು ಕೂಡ ಈ ಕಾರ್ಯಕ್ರಮದ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶವನ್ನು ಬಳಸುವಂಥ ನಂಬಿಕೆ ನಮಗಿದೆ. ಹಾಗಾಗಿ ಈ ಮೊದಲ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಅಂತ ಬಯಸ್ತೀನಿ. ಹಾಗೇನೆ ಮುಂದೆ ಈ ಮಕ್ಕಳಿಗೆ ಇವತ್ತಿನ ಈ ಪ್ರತಿಜ್ಞಾವಿಧಿ ಬೋಧಿಸ್ತಿರುತ್ತಾವು. ಈ ಪ್ರತಿಜ್ಞಾವಿಧಿಯಿಂದ ಆ ಮಕ್ಕಳು ತಾಯಂದ್ರೆ ಎಲ್ಲೂ ತಪ್ಪಲ್ಲ, ಈ ಪ್ರತಿಜ್ಞೆಯನ್ನು ಪಾಲಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಧನ್ಯವಾದಗಳು ಸರ್, ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮಂಜುನಾಥ್ ಪಾವಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸರ್, ಈ ಕಾರ್ಯಕ್ರಮ ನೋಡಿ ನಿಮಗೆ ತಮಗೆ ಏನಿಸ್ತಾ ಇದೆ? ಇದು ನಮ್ಮ ಹೊಸ ಹೈಸ್ಕೂಲ್ ಪ್ರೌಢಶಾಲೆಗೆ ಒಂದು SDMC ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳ ಒಂದು ಮಾದರಿಯಂತೆ ಇದೊಂದು ಹೊಸದಾಗಿ ನಮ್ಮ ಸ್ಕೂಲು SSLC ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಬರಲಿ, ಒಳ್ಳೆಯ ರಿಸಲ್ಟ್ ಬರಲಿ ಮತ್ತು ಒಳ್ಳೆಯ ಒಂದು ತಂದೆ ತಾಯಿಗಳ ಸಂಸ್ಕಾರವಂತ ಮಕ್ಕಳಾಗಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಕಾರ್ಯಕ್ರಮ ಹೊಸದಾಗಿ ಮಾಡಕತ್ತಾರೆ. ಇದೊಂದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗೈತಿ. ಹಾಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಂದ ಕೂಡ ಒಂದು ಶುಭ ಸೂಚನೆ ಅಂತ ಇದೆ. SSLC ಒಳಗೆ ನಮ್ಮ ಕಾಟಾಪುರ ಗ್ರಾಮದ ಹೈಸ್ಕೂಲ್ ಮಕ್ಕಳು 100% ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮದಾಗ ನಾನು ಭಾಗಿಯಾಗಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಉತ್ಸಾಹಭರಿತರಾಗಿ ಇಲ್ಲಿ ಪಾದಪೂಜೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿದ್ದಾರೆ. ಸ್ವಲ್ಪ ಇಲ್ಲಿ ತಾಯಂದ್ರೂ ಸ್ವಲ್ಪ ಮಾತಾಡ್ಸೋಣ. ನೀವು ಮಗಳ ಹೆಸರೇನು ರೀ? ಮಗಳ ಹೆಸರು ಲಕ್ಷ್ಮಿ. ಹಾಂ, ಲಕ್ಷ್ಮಿ ನಿಮ್ಮ ಪಾದಪೂಜೆ ಮಾಡಿಲ್ಲ? ಈಗ ಪಾದಪೂಜೆ ಮಾಡಿಲ್ಲ. ಹಾಂ, ಈಗ ಮಗಳ ಬಗ್ಗೆ ನಿಮಗೆ ಗೌರವ ಇನ್ನೂ ಹೆಚ್ಚಾಗ್ತಾ ಇದೆ? ಗೌರವ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಶಾಲೆಯಲ್ಲಿ ಈಗ 10ನೇ ತರಗತಿ ಓದ್ತಾ ಇದ್ದಾಳೆ. ಮುಂದಿನ ಒಂದು ಫಲಿತಾಂಶ ಹಾಕಿದ್ದು ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ದಿನಾಲು ತಪ್ಪದೆ ನೀವು ಏನು ಮಾಡಬೇಕು ಅಂದ್ರೆ ಓದಲಿಕ್ಕೆ ಟೈಮನ್ನು ಕೊಡಬೇಕು. ಮನೆಯೊಳಗೆ ಮನೆ ಕೆಲಸ ಕಡಿಮೆ ಮಾಡಿದ್ರಿ ಶಾಲೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.